ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನು ಎಳೆದಿದ್ದಾರೆ ಚೆನ್ನಮ್ಮನವರು. ದೇವೇಗೌಡರ ಪತ್ನಿ ಚೆನ್ನಮ್ಮ ಇನ್ನಿಲ್ಲವಂತೆ. ಸದಾಕಾಲ ತನ್ನ ಗಂಡನಿಗೋಸ್ಕರ ಮಕ್ಕಳಿಗೋಸ್ಕರ ದೇವರ ಪೂಜೆಯನ್ನ ಮಾಡ್ತಾ ಇದ್ದಂತಹ ಚೆನ್ನಮ್ಮ ಇನ್ನಿಲ್ಲ ಅಂತ ಹೇಳೋದಕ್ಕೆ ಬಹಳ ಬೇಸರವಾಗಿದೆ. ವಯೋಸಹಜವಾಗಿ ಉಸಿರಾಟದ ತೊಂದರೆಗಳು ಅವರಿಗೆ ಬಂದಿತ್ತು. ಈ ಕಾರಣಕ್ಕಾಗಿ ಅವರನ್ನ ನಿನ್ನೆ ದಿನ ಮಣಿಪಾಲಿಗೆ ಅಡ್ಮಿಟ್ ಮಾಡಲಾಗಿತ್ತು. ನಿನ್ನೆ ಅಲ್ಲ, 3 ದಿನಗಳ ಹಿಂದೆ ಅವರನ್ನ ಅಡ್ಮಿಟ್ ಮಾಡಲಾಗಿತ್ತು. ನಿನ್ನೆ ದಿನ ಸುಮಾರು ಒಂದು 4-4:15 ಸುಮಾರಿಗೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಏಕಾಏಕಿ ಅಲ್ಲಿಗೆ ಧಾವಿಸ್ತಾರೆ. ಇವೇನ್ ಬೇರೆ ಒಂದು ಕಾರ್ಯಕ್ರಮದ ನಿಮಿತ್ತ ಬೇರೆ ಊರಿಗೆ ಹೋಗ್ತಾ ಇದ್ದಂತ ಕುಮಾರಸ್ವಾಮಿ ಅವರು ಕೂಡ ಅದನ್ನು ಕ್ಯಾನ್ಸಲ್ ಮಾಡಿ ವಾಪಸ್ ಮಣಿಪಾಲ್ ಆಸ್ಪತ್ರೆಗೆ ಬರ್ತಾರೆ. ಇದೀಗ ದೇವೇಗೌಡರ ಪತ್ನಿ ಚೆನ್ನಮ್ಮ ಇನ್ನಿಲ್ಲ ಅನ್ನುವಂಥ ಸುದ್ದಿ ಲಭ್ಯವಾಗ್ತಿರುವಂಥದ್ದು. ಬಾಳಿ ಬದುಕಿದವರು, ದೇಶದ ಪ್ರಧಾನಮಂತ್ರಿ ಆಗಿದ್ದವರ ಪತ್ನಿ, ಈ ದೇಶಕ್ಕೆ ಒಂದು ಸಿಎಂ ಅನ್ನ ನೀಡಿದವರು ಚೆನ್ನಮ್ಮ. ರೇವಣ್ಣ ಅಂಡ್ ಫ್ಯಾಮಿಲಿ, ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ ಮತ್ತು ದೇವೇಗೌಡರ ದೊಡ್ಡ ಕುಟುಂಬ ಏನಿದೆ ಅವರೆಲ್ಲರೂ ಕೂಡ ಭಾವುಕರಾಗಿದ್ದಾರೆ. ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ನೋಡಿ, ವಯೋಸಹಜವಾಗಿಯೇ ಮರಣವನ್ನು ಹೊಂದಿದ್ರು ಕೂಡ ಆ ಒಂದು ಭಾವನೆ ಇದೆಯಲ್ಲ, ತಾಯಿ ತಮ್ಮನ್ನ ಸಾಕಿದ ರೀತಿ, ತಮ್ಮನ್ನ ಸಲುಹಿದ ರೀತಿ, ತಂದೆಯೊಂದಿಗೆ ಜೊತೆಯಾಗಿ ನಿಂತಹ ರೀತಿ, ಇದೆಲ್ಲದನ್ನ ನೆನೆಸ್ಕೊಂಡಾಗ ಕುಟುಂಬದವರಿಗೆ ಸಹಜವಾಗಿ ದುಃಖ ಆಗುತ್ತೆ. 85ನೇ ವಯಸ್ಸಿನಲ್ಲಿ ಉಸಿರಾಟದ ಸಮಸ್ಯೆಯಿಂದಾಗಿ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಅವರು. 4 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಂತ ಚೆನ್ನಮ್ಮ ಇಂದು ನಿಧನರಾಗಿದ್ದಾರೆ. ನಾಲ್ಕು ದಿನಗಳಿಂದ ಆಸ್ಪತ್ರೆಯಲ್ಲಿ ಪಡಿತಾ ಇದ್ರು ಚೆನ್ನಮ್ಮನವರು. ದೇವೇಗೌಡರ ಧರ್ಮ ಪತ್ನಿ, ಕುಮಾರಸ್ವಾಮಿ ಅವರ ತಾಯಿ, ರೇವಣ್ಣ ಅವರ ತಾಯಿ ಇವತ್ತು ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನು ಎಳೆದಿದ್ದಾರೆ. ಬಹಳ ಬೇಸರದಿಂದ ಈ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಎಂಬತ್ತೈದನೇ ವಯಸ್ಸಿನಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ ಚೆನ್ನಮ್ಮ. ಅವರ ಫೋಟೋವನ್ನು ತೋರಿಸ್ತಾ ಇದ್ದೀವಿ ನೋಡಿ. ಇಳಿ ವಯಸ್ಸಿನಲ್ಲಿಯೂ ಕೂಡ ಜೀವನೋತ್ಸಾಹ ಅವರಲ್ಲಿ ಕಡಿಮೆ ಆಗಿರಲಿಲ್ಲ. ದೇವೇಗೌಡರ ಧರ್ಮಪತ್ನಿಯಾಗಿ ನಿರಂತರವಾಗಿ ತನ್ನ ಗಂಡ, ತನ್ನ ಮಕ್ಕಳು ಯಶಸ್ಸು ಸಿಗಲಿ ಅಂತ ಹೇಳಿ ದೇವರ ಕೋಣೆಯಲ್ಲೇ ಇದ್ದಂಥವ್ರು, ದೇವರ ಕೋಣೆಯಲ್ಲೇ ಇದ್ದಂಥವ್ರು ಅವರು ಇವತ್ತು ನಿಧನರಾಗಿದ್ದಾರೆ. ದೇವೇಗೌಡರು ಆಸ್ಪತ್ರೆಗೆ ಆಗಮಿಸ್ತಾ ಇರೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಷ್ಟು ವರ್ಷಗಳ ಕಾಲ ಸಂಗಾತಿಯಾಗಿ
ತನ್ನ ಜೊತೆ ಇದ್ದವಳನ್ನ ಕಳ್ಕೊಳ್ಳುವ ನೋವು, ಆ ಇಳಿ ವಯಸ್ಸಿನಲ್ಲಿ ಆ ನೋವು ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿ ಬಣ್ಣಿಸಕ್ಕೆ ಆಗಲ್ಲ, ಹೇಳೋಕ್ಕಾಗಲ್ಲ ಅದನ್ನು. ಮಣಿಪಾಲ್ ಆಸ್ಪತ್ರೆಗೆ ಎಚ್ ಡಿ ದೇವೇಗೌಡ ಅವರು ಇದೀಗ ಭೇಟಿಯನ್ನು ನೀಡಿದ್ದಾರೆ. ಕುಮಾರಸ್ವಾಮಿ ಅವರು ನಿನ್ನೆಯಿಂದವೂ ಅಲ್ಲೇ ಇದ್ದಾರಂತೆ, ಈವನ್ ರೇವಣ್ಣ ಫ್ಯಾಮಿಲಿ ಕೂಡ, ಮತ್ತು ಈ ಗೌಡರ ದೊಡ್ಡ ಕುಟುಂಬ ಏನಿದೆ ಅವರೆಲ್ಲರೂ ಕೂಡ ಮಣಿಪಾಲಿಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಆಗಮಿಸ್ತಾ ಇದ್ದಾರೆ. ಆಬ್ವಿಯಸ್ಲಿ ಈ ಭೂಮಿ ಮೇಲೆ ಯಾರು ಕೂಡ ಶಾಶ್ವತರಲ್ಲ. ಅವರು ಬದುಕಿದ್ದಾರೆ, ಬಾಳಿದ್ದಾರೆ, ತನ್ನ ಗಂಡ ಪ್ರಧಾನಿ ಆಗೋದನ್ನು ನೋಡಿದ್ದಾರೆ, ತನ್ನ ಮಕ್ಕಳು ಮುಖ್ಯಮಂತ್ರಿಗಳಾಗೋದನ್ನು ನೋಡಿದ್ದಾರೆ. ಒಂದು ಸಂಪೂರ್ಣವಾದಂತಹ ಬದುಕನ್ನ ಚೆನ್ನಮ್ಮ ಅವರು ಬದುಕಿದ್ದಾರೆ ಅಂತ ಹೇಳಿಯೇ ನಾವು ಇದೀಗ ಸಮಾಧಾನವನ್ನ